ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಸೆನ್ಸೆಕ್ಸ್ 1281 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಗ್ಯಾಪ್ ಅಪ್ ನಂತರ ಏನು ಮೂಮೆಂಟಮ್ ಬಂದಿತ್ತು, ಆಲ್ಮೋಸ್ಟ್ ಆ ಮೂಮೆಂಟಮ್ ನ ಇವತ್ತಿನ ದಿನ ಕಳ್ಕೊಂಡಿದೆ. ಸೊ ಅದ್ರ ಜೊತೆಗೆ ನಾವು ನಿಫ್ಟಿನಾಗ ನೋಡಿದ್ರೆ ನಿಫ್ಟಿ ಕೂಡ ಸೆನ್ಸೆಕ್ಸ್ ರೀತಿನೇ ನಿನ್ನೆ ದಿನ ಗ್ಯಾಪ್ ಅಪ್ ನಂತರ ಬಂದಿರೋ ಮೂಮೆಂಟಮ್ ಮೊದಲನೇ 15 ನಿಮಿಷ ಬಿಟ್ರೆ ಅಲ್ಲಿಂದ ಬಂದಿರೋ ಮೂಮೆಂಟಮ್ ನ ಎಲ್ಲ ಇವತ್ತಿನ ದಿನ ಕಳ್ಕೊಂಡಿದೆ. ಸೊ ಇಲ್ಲಿ ನಾವು ಮುಂದುವರಿಯಕ್ಕಿಂತ ಮುಂಚೆ ನಿನ್ನೆ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇಲ್ಲಿ ನೀವು ಗಿಫ್ಟ್ ನಿಫ್ಟಿನ ಏನಾದರೂ ಗಮನಿಸಿದ್ರೆ ಇಲ್ಲಿ ನೋಡಿ, ಗಿಫ್ಟ್ ನಿಫ್ಟಿ ಅಗೇನ್ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಅದು 4:30 ನಂತರ ಓಪನ್ ಆಗುತ್ತೆ. ಅಲ್ಲಿಂದಾನೆ ಗಿಫ್ಟ್ ನಿಫ್ಟಿನಲ್ಲಿ ಸ್ವಲ್ಪ ಡೌನ್ ಇತ್ತು. ಸೊ ಈ ಡೌನ್ ಸೈಡ್ ವೇಸ್ ಅಲ್ಲಿ ಹೋದ ನಂತರ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಇಲ್ಲಿ ಕೆಳಗಡೆ ಬಂತು. ಅದ್ರ ಇಂಪ್ಯಾಕ್ಟ್ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಸೊ ನಿಫ್ಟಿ ಕೆಳಗಡೆ 24,800 ನ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಕರೆಕ್ಷನ್ ನ ತೋರಿಸ್ತಾ ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇಲ್ಲಿ 24,600 ಬರ್ತಾ ಇತ್ತು. ಸೊ ಈಗ 24,600 ನ ಒಂದು ರೀತಿ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿ ಆ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು 14th ಮೇ ಬುಧವಾರ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ನೋಡ್ಬೋದು ಅಂತ ಈಗ ಡಿಸ್ಕಸ್ ಮಾಡೋಕೆ ಶುರು ಮಾಡೋಣ. ಸೊ ಮೊದಲೇದಾಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಬಗ್ಗೆ ನಾವು ನೋಡ್ಬೇಕು ಅಂತಂದ್ರೆ ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 18.15 ಹತ್ರ ಬಂದಿದೆ. ಇದು 18 ಕೆಳಗಡೆ ಬರೋಕೆ ಶುರು ಆದ್ರೆ ಆಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ರುಪಿ ಅಗೇನ್ಸ್ಟ್ US ಡಾಲರ್, ಇದು ಸ್ಟಾರ್ಟಿಂಗ್ ಆಫ್ ದ ಡೇ ಕೆಳಗಡೆ ಅದು 84.6 ವರೆಗೆ ಬಂದಿತ್ತು. ಅಲ್ಲಿಂದ ಸತತವಾಗಿ ಅಪ್ಪರ್ ಮೂಮೆಂಟಮ್ ಕೊಟ್ಟು 85 ಮೇಲೆ ಕೂಡ ಹೋಗಿ ಈಗ 85.25 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ಸದ್ಯಕ್ಕೆ ನಮಗೆ ನ್ಯೂಟ್ರಲ್ ಟು ನೆಗೆಟಿವ್ ಅಂತಾನೆ ಹೇಳ್ಬೋದು. ಇನ್ನು US ಡಾಲರ್ ಇಂಡೆಕ್ಸ್ 101.58 ಹತ್ರ ಇದೆ. ಹಾಗೂ US 10-year ಬಾಂಡ್ ಈಲ್ಡ್ 4.4. ಇವೆಲ್ಲ ಸದ್ಯಕ್ಕೆ ನ್ಯೂಟ್ರಲ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿಂದ ನಾವು ಈಗ US ಮಾರ್ಕೆಟ್ ಕಡೆ ನೋಡಿದ್ರೆ US ಮಾರ್ಕೆಟ್ ಪಾಸಿಟಿವ್ ಆಗಿದೆ. ಡೌ ಜೋನ್ಸ್ ಫ್ಯೂಚರ್ಸ್ ಹಾಗೂ ನಾಸ್ಡಾಕ್ ಇಂಡೆಕ್ಸ್ ಕೂಡ ಈಗ ಪಾಸಿಟಿವ್ ಅಲ್ಲೇ ಕಾಣಿಸ್ತಾ ಇದೆ. ಇನ್ನು ನಿಕೆಯನ್ನ ಚೆಕ್ ಮಾಡಿದ್ರೆ ನಿಕೆಯಲ್ಲಿ ಕೂಡ ಇಂಡಿಯನ್ ಮಾರ್ಕೆಟ್ ರೀತಿನೇ ಇವತ್ತಿನ ದಿನ ಕರೆಕ್ಷನ್ ಬಂದಿದೆ. ಸೊ ಇದು ಈಗ 38,000 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿಂದ ಈಗ ನಾವು ಆಪ್ಷನ್ ಚೈನ್ ಚೆಕ್ ಮಾಡಿದ್ರೆ ನಿಫ್ಟಿ ಈಗ 24,593 ಅಂದ್ರೆ 24,600 ಸ್ಟ್ರೈಕ್ ಪ್ರೈಸ್ ಹತ್ರನೇ ಇದೆ. ಸೊ ಇದೇ ಲೆವೆಲ್ ಅಲ್ಲಿ ಕಾಲ್ ರೇಟರ್ಸ್, ಪುಟ್ ರೇಟರ್ಸ್ ಎರಡು ಕಡೆ ನಿಯರ್ 60 lakhs ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಇಮಿಡಿಯೇಟ್ ಸಪೋರ್ಟ್ ಅಂತಂದ್ರೆ 24,500. ಇದನ್ನ ಬ್ರೇಕ್ ಆದ್ರೆ ನಿಫ್ಟಿ ವೀಕ್ ಆಗ್ತಾ ಕೆಳಗಡೆ 24,200 ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಕಾಲ್ ಸೈಡ್ ಅಲ್ಲಿ ಮೇನ್ ಮೊದಲನೇ ರೆಸಿಸ್ಟೆನ್ಸ್ ಹೈಯರ್ ಆಗಿರೋದು 24,800 ಹತ್ರ. 24,800 ಕ್ರಾಸ್ ಆದ್ಮೇಲೆ ನೆಕ್ಸ್ಟ್ 25,000 ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದೆ. ಸೊ ಇದು ಆಪ್ಷನ್ ಚೈನ್ ಇತ್ತು. ಇದನ್ನ ನಾವು ಇಟ್ಕೊಂಡು ನಾವು ಟ್ರೇಡಿಂಗ್ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ಸ್ ತಗೊಳಕ್ಕೆ ಯೋಚನೆ ಮಾಡ್ಬೋದಾ ಅಂತ ಕೇಳಿದ್ರೆ ಯೋಚನೆ ಮಾಡ್ಬೋದು. ಅದು ಯಾವಾಗ ಅಂದ್ರೆ ನಿಫ್ಟಿ ಏನಾದ್ರೂ ಈಗಿನ ಲೆವೆಲ್ ಇಂದ ಇನ್ನಷ್ಟು ಕರೆಕ್ಷನ್ ಕೊಟ್ಟು 24,450 ಬ್ರೇಕ್ ಆದ್ರೆ ಮಾತ್ರ 24,450 ಹತ್ರ ನಿಫ್ಟಿ 10-day ಮೂವಿಂಗ್ ಅವರೇಜ್ ಬರುತ್ತೆ. ಸೊ 24,450 ಬ್ರೇಕ್ ಆದ್ರೆ ಇಲ್ಲಿ ಪುಟ್ ಪೊಸಿಷನ್ ತೊಳಕೆ ನೋಡ್ಬೋದು. ಟಾರ್ಗೆಟ್ ಕೆಳಗಡೆ 24,200 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಲಾಂಗ್ ಸೈಡ್ ಅಂದ್ರೆ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 24,650 ಮೇಲೆ ಹೋದ್ರೆ ಮಾತ್ರನೇ ಡೇ ಲೋನ್ ಅಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೇಕಾಗುತ್ತೆ, ಅಥವಾ 24,550 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ನಿಫ್ಟಿ 24,650 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಮೂಮೆಂಟಮ್ ಬರೋಕೆ ಶುರು ಆದ್ರೆ 24,800 ಮೊದಲನೇ ಟಾರ್ಗೆಟ್ ಹಾಗೂ 25,000 ಬರ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ಅಗೇನ್ ರಿಕವರಿ ಕಂಡು 55,100 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ 54,900 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ಗೆ 55,500 ಮೊದಲನೇ ಟಾರ್ಗೆಟ್, ಅದು ಹಾಗೆ ಕಂಟಿನ್ಯೂ ಆದ್ರೆ ಟುವರ್ಡ್ಸ್ 56,000 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 54,900 ನ ಕೆಳಗಡೆಯಿಂದ ಬ್ರೇಕ್ ಆದ್ರೆ ಇಲ್ಲಿ ಇಮಿಡಿಯೇಟ್ ಸಪೋರ್ಟ್ 54,700 ಹತ್ರ ಬರುತ್ತೆ. ಅದನ್ನು ಬ್ರೇಕ್ ಆದ್ರೆ ಟುವರ್ಡ್ಸ್ 54,200 ಲೆವೆಲ್ ಬ್ಯಾಂಕ್ ನಿಫ್ಟಿನಲ್ಲಿ ಬರ್ತಾ ಇದೆ.
ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು 12,600 ಮೇಲೇನೆ ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ 12,800 ವರೆಗೆ ನಾವು ಟಾರ್ಗೆಟ್ ನ ಇಟ್ಕೋಬಹುದು. ಅದೇ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 12,500 ಕೆಳಗಡೆ ಬಂದ್ರೆ ಮಾತ್ರನೇ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ದಿದ್ರೆ ಯಾವುದೇ ಪುಟ್ ಪೊಸಿಷನ್ ತೊಗೊಳೋದು ಬೇಡ. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 14th ಮೇ ಬುಧವಾರದ ದಿನ ಟ್ರೇಡ್ ಮಾಡೋಕೆ ನೋಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಹಾಗೂ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡೋದನ್ನ ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.